सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं नृहजमहममेजं ध्येजमाम्ना जगेयं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशद प्रभाजालोल्लासोपहत सकलावत्य तमसे जगज्जन्मस्थेम प्रलय रचनाशील वपुषे नमो शेषाम्नाय स्मृतिहृदय दीप्ताय हरदे येन प्रादुरभावि भूमिवलजे व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनःसरसे भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वजं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ 128ನೆಯ ಸುಧಾಮೂಲ. ಅದರಲ್ಲಿ ನೆನೆ ದಿವಸ ಮಧ್ವಾಚಾರ್ಯರ ವಾಕ್ಯ ಕೇಳಿದ್ವಿ. ನೀನು ಪ್ರತಿವಾದಿಗೆ ಹೇಳುವಂತ ಮಾತು, ನೀನು ಒಪ್ಲೇಬೇಕು. ಯಾವುದನ್ನ? ನಾವು ದ್ವೈತ ಸಿದ್ಧಾಂತದಲ್ಲಿ ಯಾವುದನ್ನ ಒಪ್ಪಿದ್ದೀವಿ, ಈ ವಿಶೇಷ ಅನ್ನೋ ಒಂದು ಹೊಸದಾದ ಪದಾರ್ಥ, ಆ ವಿಶೇಷ ಅನ್ನೋ ಒಂದು ಅಪರೂಪದ ಪದಾರ್ಥವನ್ನ ನೀನು ಒಪ್ಪಬೇಕು. ನೀನ್ ತಲೆ ಮೇಲೆ ಇಟ್ಕೊಂಡು ಧರಿಸಿ ಮೆರವಣಿಗೆ ಆಗ್ಬೇಕು ಅಂತ. ಈ ರೀತಿ ತಾವು ಆ ವಿಶೇಷದ ಬಗ್ಗೆ ನೀನು ಒಪ್ಲೇಬೇಕು ಅನ್ನೋ ಮಾತನ್ನ ಆ ವಾದಿಗೆ, ಯಾರು ಈ ಖಂಡ ಭೇದ ಅಭೇದ ಅಂತ ಹೇಳುವಂತಹ ವಾದಿಗಳಾಗ್ಬಹುದು, ಅಥವಾ ಬರೀ ಭೇದ ಇದೆ, ಅಥವಾ ಇಲ್ಲ ಕೇವಲ ಅಭೇದ ಇದೆ ಅಂತ ಈ ರೀತಿ ಮೂರ್ತರ ಅಂತ ಹೇಳದಂತವ್ರಿಗೂ ಕೂಡ ಏನ್ ಹೇಳಿದ್ರು ಆಚಾರ್ಯರು ಅಂತಂದ್ರೆ ಇಷ್ಟನ್ನ ಹೇಳಿದ್ರು. ಒಂದು ನಿಮಿಷ. ಹೀಗೆ ಮೂರು ವಾದಿಗಳಿಗೆ, ಯಾರು ಭೇದ, ಯಾರು ಅಭೇದ, ಮತ್ತೆ ಭೇದಾಭೇದ, ಹೀಗೆ ಯಾರು ಒಪ್ತಾರೋ ಅವರೆಲ್ಲರಿಗೂ ಕೂಡ ವಿಶೇಷವನ್ನು ನೀವು ಒಪ್ಪಬೇಕು, ಅದು ಆಧಾರ ಇಟ್ಟು ಒಪ್ಪಬೇಕು ಅಂತ ಸಮರ್ಥನೆ ಮಾಡಿದ್ರು. ಈಗ ಅದೇ ಪ್ರಶ್ನೆನ ಮುಂದುವರಿಸ್ತಾರೆ. ತಥಾಹಿ ಅಂತ ಮುಂದುವರಿಸ್ತಾರೆ. ಆ ಶ್ಲೋಕ ಆಗಿ ಒಂದು ಪ್ಯಾರ ಆದ್ಮೇಲೆ ಇದೆ ನೋಡಿ, 2ನೇ ಪ್ಯಾರ ತಥಾಹಿ.
ಧರ್ಮ ಧರ್ಮಿಣೋಃ ಭೇದಾಭೇದೌ ಇತಿ ವದತ ತೌ ಕಿಂ ತಾಭ್ಯಾಂ ಅತ್ಯಂತಂ ಭಿನ್ನೌ ಅಂಗೀಕ್ರಿಯೇತೆ ಉತ ಅತ್ಯಂತ ಅಭಿನ್ನೌ ಉತ ಅಥ ಭಿನ್ನ ಅಭಿನ್ನೌ. ಎಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಉತ್ತರ ಕೊಡ್ತಾರೆ. ಈಗ ಅದು ಕೂಡ ಎಲ್ಲ ಭೇದ ಬರುತ್ತೆ, ಅಭೇದ ಬರುತ್ತೆ, ಭೇದಾಭೇದನೂ ಬರುತ್ತೆ. ಬೇರೆನೂ ಹೌದು, ಒಂದೇ ಹೌದು, ಎರಡೂ ಹೌದು. ಈ ತರ ಯಾರ್ಯಾರು ಒಪ್ತಾರೋ ಎಲ್ಲರಿಗೂ ಕೂಡ ದೋಷವನ್ನ ಕೊಡ್ತಾರೆ. ಈಗ ನೋಡಿ, ಧರ್ಮಾಧರ್ಮಿ. ಧರ್ಮಾಧರ್ಮಿ ಅಂದ್ರೆ ಏನರ್ಥ? ಹಿಂದೆ ಬಂದ ಹಾಗೆ ಗುಣಗಳು ಮತ್ತೆ ಗುಣಗಳನ್ನು ಹೊಂದಿದ ವ್ಯಕ್ತಿ. ಈಗ ದೇವರಿದ್ದಾನೆ, ದೇವರಿಗೂ ದೇವರ ಗುಣಗಳಿಗೂ ಏನು ಅಂತ ಚರ್ಚೆ ಪ್ರಾರಂಭ ಆಗಿತ್ತು. ದೇವರು ಬೇರೆ, ದೇವರ ಗುಣ ಬೇರೆ ಅಂತ ಹೇಳ್ತಿರೋ ಅಂತ ಮೊದಲೆಲ್ಲ ಚರ್ಚೆ ಬಂದಿತ್ತು. ಈಗೇನ್ ಪ್ರಶ್ನೆ ಕೇಳ್ತಾ ಇದಾರೆ ಅಂದ್ರೆ, ಸ್ವಲ್ಪ ಆ ಪ್ರಶ್ನೆಯನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ನಾವು. ದೇವರಿಗೂ ದೇವರ ಗುಣಗಳಿಗೂ ಏನಿದೆ? ಭೇದ ಅಭೇದ ಎರಡೂ ಇದೆ ಅಂತ. ಎರಡೂ ಒಪ್ಕೊಂಡ್ಬಿಡೋಣ, ಸುಮ್ನೆ ಯಾಕೆ? ಒಂದ್ ಒಪ್ಕೊಂಡ್ರೆ ಮತ್ತೊಬ್ಬ ಒಪ್ಪಿಲ್ಲ ಅಂತ ದೋಷ ಹೇಳ್ತಾರೆ. ಅದನ್ನು ಒಪ್ಪಿಲ್ಲ ಅಂದ್ರೆ ಇದನ್ನು ಇದು ಒಪ್ಕೊಂಡಿಲ್ಲ ಇನ್ನೊಂದನ್ನ ಅಂತ ಇಲ್ಲಿ ದೋಷ ಕೊಡ್ತಾರೆ. ಬೇಡ ಬೇಡ, ಎರಡನ್ನೂ ಒಪ್ಕೊಂಡ್ಬಿಡೋಣ. ಈ ಕಡೆ ದೇವರಿಗೆ ದೇವರ ಗುಣಗಳಿಗೆ ಭೇದ ಅಭೇದ ಎರಡೂ ಇದೆ ಅಂತ ಒಪ್ಕೊಂಡು, ಆಗ ನಮ್ಮ ಪ್ರಶ್ನೆ ಏನು ಅಂದ್ರೆ, ಈಗ ದೇವರಿಗೆ ಉದಾಹರಣೆಗೆ ಒಂದು ಜ್ಞಾನ ಅಂತ ಗುಣ ಇಟ್ಕೊಳ್ಳೋಣ. ಆ ಜ್ಞಾನಕ್ಕೂ ದೇವರಿಗೂ ಏನಿದೆ? ಭೇದನ ಅಭೇದನ? ಏನು? ಭೇದ ಅಭೇದ. ಅವನು ಒಂದ್ ರೀತಿ ಜ್ಞಾನ ಅವನೇ, ಒಂದ್ ರೀತಿ ಅವನಲ್ಲಿ ಜ್ಞಾನ ಇದೆ, ಅವನೇ ಜ್ಞಾನ ಅಲ್ಲ. ಎರಡೂ ತರ ಒಪ್ತೀವಿ. ಅಥವಾ ದೇವರಿಗೆ ಆನಂದ ಇದೆ ಅಂತ ಒಪ್ಕೊಳ್ಳೋಣ. ಅವನೇ ಆನಂದನ? ಹೌದು, ಅವನೇ ಆನಂದ. ಆನಂದ ಅವನಲ್ಲಿ ಇದೆಯಾ? ಹೌದು, ಅದೂ ಇದೆ. ಭೇದನೂ ಇದೆ, ಅಭೇದನೂ ಇದೆ. ಎರಡೂ ಒಪ್ಕೊಳ್ತೀವಿ ಅಂತ ಈ ಮತ ಬಂತು. ಆಗ ನಮ್ಮ ಪ್ರಶ್ನೆ ಎಷ್ಟು? ಭೇದ ಭೇದ ಎಲ್ಲಿದೆ ಈಗ? ಬೇರೆನೂ ಹೌದು, ಒಂದೇನೂ ಹೌದು. ಯಾವುದು? ದೇವರು ಮತ್ತೆ ಅವನ ಗುಣಗಳು. ಹಾಗಾದ್ರೆ ಭೇದ ಅಭೇದ ಎಲ್ಲಿ ಬಂತು? ದೇವರಲ್ಲೂ ಬಂತು, ಅವನ ಗುಣದಲ್ಲೂ ಬಂತು. ಇದು ಹೇಗೆ ಅಂದ್ರೆ, ನಾವು ಚಪ್ಪಾಳೆ ತಟ್ತೀವಿ. ಚಪ್ಪಾಳೆ ತಟ್ಟಬೇಕಾದ್ರೆ ಶಬ್ದ ಅದು ಒಂದ್ ಕೈಯಿಂದ ಬಂತ, ಈ ಬಲ ಕೈಯಿಂದ ಬಂತ, ಎಡಗೈಯಿಂದ ಬಂತ? ಎರಡೂ ಕೈಯಿಂದ ಬಂತು ಶಬ್ದ. ಯಾಕೆ? ಶಬ್ದ ಎರಡೂ ಕೈನಲ್ಲಿ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಯಾವಾಗ ಚಪ್ಪಾಳೆಯನ್ನ ತಟ್ತಾರೆ ಆಗ ಶಬ್ದ ಎರಡೂ ಕೈನಲ್ಲಿದೆ. ಅದು ಒಂದೇ ಕೈನಲ್ಲಿದೆ ಅಂತ ಯಾರು ಹೇಳಲ್ಲ. ಬಲಗೈನಲ್ಲಿದೆ, ಎಡಗೈನಲ್ಲಿದೆ, ಇಲ್ಲ, ಎರಡರಲ್ಲೂ ಇದೆ. ಅದೇ ತರಹ ಭೇದಾಭೇದ ಎಲ್ಲಿದೆ? ಅದು ದೇವರಲ್ಲೂ ಇದೆ, ದೇವರಲ್ಲಿರೋ ಗುಣದಲ್ಲೂ ಇದೆ. ಹೀಗೆ ಭೇದಾಭೇದಗಳು ಎರಡೂ ಕಡೆ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ಚಪ್ಪಾಳೆ ಚಪ್ಪಾಳೆ ಮಾಡಿದಾಗ ಶಬ್ದ ಏನ್ ಬರುತ್ತೆ? ಶಬ್ದ ಎಲ್ಲಿದೆ? ಅದು ಈ ಒಂದು ಕೈನಲ್ಲಿ, ಎಡಗೈನಲ್ಲೂ ಇದೆ, ಬಲಗೈನಲ್ಲೂ ಇದೆ. ಹಾಗಾದ್ರೆ ಶಬ್ದ ಅನ್ನೋದು ಒಂದು ಗುಣ, ಅದೆಲ್ಲಿ ಬಂತು? ಎರಡೂ ಕೈನಲ್ಲಿ ಬಂತು. ಅದೇ ತರಹ ಈ ದೇವರಲ್ಲಿ ಭೇದಾಭೇದ ಅನ್ನೋ ಗುಣ ಬಂತಲ್ಲ, ಈಗ ನಮ್ಗೆ ಆ ಪ್ರಶ್ನೆ ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲಿ. ಏನು? ಒಂದೇ ಸರಿ ನಿಲ್ಲಿಸ್ಬಾರ್ದು ಒಂದೇ ಕಡೆ. ಆ ಭೇದಾಭೇದ ಏನಿದೆ ಮತ್ತೆ ದೇವರು ಏನಿದಾನೆ ಅದೆರಡಕ್ಕೆ ಏನು ಅಂತ ಕೇಳ್ತಾರೆ. ಅಂದ್ರೆ ಭೇದ ಅಭೇದ ಅನ್ನೋದಕ್ಕೂ ದೇವರಿಗೂ ಏನು? ಭೇದನ ಅಭೇದನ, ಭೇದಾಭೇದನ? ಅಲ್ಲೂ ಮತ್ತೆ ಪ್ರಶ್ನೆ. ಹೀಗೆ ಒಂದು ಸಲಿ ಭೇದ ಅಭೇದ ಅಂತ ಬಂತು ಅಂದ್ರೆ ಮತ್ತದಕ್ಕೇನು ಅಂತ ಪ್ರಶ್ನೆ ಕೇಳ್ಕೊಂಡು ಹೋಗ್ಬಿಡೋದು. ಯಾಕಂದ್ರೆ ಸಿಗೋದು ಎರಡು ವಸ್ತು, ಒಂದು ದೇವರು, ಒಂದು ದೇವ್ರ ಗುಣ. ಆಮೇಲೆ ಆ ಗುಣ ದೇವರಲ್ಲಿ ಏನಿದೆ? ಭೇದಾಭೇದ ಇದೆ. ಆ ಭೇದಾಭೇದ ದೇವರಿಗೆ ಏನ್ ಸಂಬಂಧ? ಅದಕ್ಕೊಂದು ಹೇಳ್ಬೇಕು, ಅದಕ್ಕಿನ್ನೊಂದು. ಹೀಗೆ ಬೆಳೆಸ್ತಾ ಹೋದ್ರೆ ಅದೊಂದು ದೋಷ. ಉತ್ತರ ಕೊಡ್ಲಿಕ್ಕೆ ಬರ್ಲಿಲ್ಲ ಅಂತ ಆಯ್ತು ನಿಮ್ಗೆ. ಕೊನೆ ಎಲ್ಲಿವರೆಗೂ ಉತ್ತರ ಕೊಡ್ತೀವಿ? ಅದಕ್ಕೆ ಎಂಡೇ ಇಲ್ಲ, ಮಿತಿ ಇಲ್ಲ, ಅನವಸ್ಥಾ ಅಂತ ದೋಷವನ್ನ ಕೊಟ್ಬಿಡ್ತೀವಿ. ಈಗ ಮೊದಲನೇದಾಗಿ ಭೇದಾಭೇದನೆ ಬೇರೆ, ದೇವರೇ ಬೇರೆ ಅಂತ ಹೇಳೋಣ. ಬೇರೆ ಬೇರೆ ಅಂದ್ರೆ ಅದ್ ಹೆಂಗ್ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯ? ಯಾಕೆ ಒಂದೇ ಅಂತ ಒಪ್ಕೊಂಡಿದ್ದೀರಲ್ಲ, ಆದ್ರಿಂದ ಬೇರೆ ಬೇರೆ ಅಂತ ಹೇಳ್ಬಾರ್ದು. ಒಂದ್ ವೇಳೆ ಏನಾದ್ರೂ ಬೇರೆ ಬೇರೆ ಅಂತ ಹೇಳಿದ್ರೆ ಆ ಭೇದ ಬಂತಲ್ಲ, ಅಂದ್ರೆ ನೀವು ಬರ್ಕೊಳ್ಬೇಕು. ಹೇಗ್ ಬರ್ಕೊಳ್ಬೇಕು ಅಂದ್ರೆ, ಒಂದ್ ಕಡೆ ದೇವರು ಅಂತ ಬರ್ಕೊಳೋದು, ಒಂದ್ ಕಡೆ ಎಡಗಡೆ, ಬಲಗಡೆ ಏನ್ ಬರ್ಕೊಳ್ಳೋದು? ಭೇದಾಭೇದ ಅಂತ ಬರ್ದ್ಕೊಳೋದು. ಮಧ್ಯಕ್ಕೆ ಒಂದು ಬರಿಬೇಕು, ಈ ಎರಡಕ್ಕೆ ಏನ್ ಸಂಬಂಧ? ಭೇದ ಅಂತ ಬರ್ಕೊಳ್ಳೋದು. ಸರಿ. ಆಮೇಲೆ ಆ ಭೇದ ಮತ್ತೆ ದೇವರು ಇದರ ಮಧ್ಯಕ್ಕೆ ಏನ್ ಸಂಬಂಧ? ಭೇದ. ಆಮೇಲೆ ಆ ಭೇದ ಇನ್ನೊಂದು ದೇವರಿಗೆ ಮಧ್ಯಕ್ಕೆ ಸಂಬಂಧ, ಏನ್? ಭೇದ. ಹೀಗೆ ಬರಿತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ, ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಭೇದನ ಅಭೇದನ ನಿರ್ಣಯನೇ ಆಗಲ್ಲ, ನಿಶ್ಚಯ ಆಗೋದೇ ಇಲ್ಲ ಕೊನೆವರೆಗೂ ಕೂಡ. ಈ ರೀತಿ ಭೇದ ಅನವಸ್ಥಾ ಅನ್ನುವ ದೋಷ ಬಂತು. ಇನ್ನು ಅಷ್ಟೇ ಅಲ್ಲ, ಈ ಭೇದ ಮುಂದುವರ್ಸ್ಕೊಂಡು ಹೋಗಲ್ಲ. ಆ ಭೇದ ಅಂದ್ರೆ ಬೇರೆ ಅಲ್ಲ, ನಾವು ಅಂದ್ರೆ ಬೇರೆ ಅಲ್ಲ. ಈಗ ಉದಾಹರಣೆಗೆ ನೋಡಿ, ನಾವೆಲ್ಲ ಪಂಚಭೇದಗಳನ್ನು ಒಪ್ತೀವಿ. ಜೀವ ಭೇದ ಜಡದಲ್ಲಿ, ಜಡ ಭೇದ ಜೀವದಲ್ಲಿ, ಇದೆಲ್ಲ ಒಪ್ತಾ ಹೋಗ್ತೀವಿ. ಈಗ ಭೇದ ಎಲ್ಲಿದೆ ಅಂತ ಪ್ರಶ್ನೆ. ಭೇದ ನಮ್ಮಲ್ಲೇ ಇದೆ. ಈಗ ನನ್ನಲ್ಲಿ ಭೇದ ಇದೆ, ನಿಮ್ಮಲ್ಲಿ ಭೇದ ಇದೆ. ಯಾಕೆ? ನೀವು ನಾನಲ್ಲ, ನಾನ್ ನೀವಲ್ಲ, ಭೇದ ಇದ್ದೇ ಇದೆ. ಆದ್ರೆ ಆ ಭೇದ
ಆ ಜೀವನಿಗೆ ಏನ್ ಸಂಬಂಧ? ಈಗ ನನಗೂ ನನ್ನಲ್ಲಿ ಒಂದು ಭೇದ ಇದೆ. ಯಾವುದು? ನಾನ್ ಮತ್ತೊಬ್ಬ ಅಲ್ಲ, ರಾಮ ನಾನಲ್ಲ, ನಾನ್ ಕೃಷ್ಣ. ಕೃಷ್ಣ ಅಂದ್ಮೇಲೆ ರಾಮ ಅಲ್ಲ ನಾನು. ಇನ್ನು ರಾಮ ಆದವ್ರು ಏನಂತಾರೆ? ನಾನ್ ಕೃಷ್ಣ ಅಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಕೃಷ್ಣನ ಭೇದ ರಾಮನಲ್ಲಿ ಬಂತು, ರಾಮನ ಭೇದ ಕೃಷ್ಣನಲ್ಲಿ ಬಂತು. ಆದ್ರೆ ಆ ಭೇದ ಏನು ಆಗಿದೆ ಅಂದ್ರೆ, ಆ ವಸ್ತು ಬೇರೆ ಅಲ್ಲ, ಆ ಭೇದ ಬೇರೆ ಅಲ್ಲ. ಆ ವಸ್ತು ಆ ಭೇದ ಎರಡೂ ಕೂಡ ಅದು ಒಂದೇ ಅಂತ. ಅಂದ್ರೆ ನಮ್ಮ ಜೊತೆಗೆ ಹುಟ್ಟುತ್ತಾನೆ ಭೇದ ಇರುತ್ತೆ ಜಗತ್ನಲ್ಲಿ. ಹುಟ್ಟುತ್ತಾನೆ ಒಂದ್ ಮಗು ಆ ಕಡೆ ಹುಟ್ಟಿತು, ಇನ್ನೊಂದ್ ಮಗು ಈ ಕಡೆ ಹುಟ್ಟಿತು. ಹುಟ್ಟುತ್ತಾನೆ ಆ ಮಗು ಬೇರೆ, ಈ ಮಗು ಬೇರೆ. ಆಕಾರ ಒಂದೇ ತರ ಇರ್ಬೋದು, ಆ ಚಿಕ್ಕ ವಸ್ತು ಒಂದೇ ತರ ಕಾಣಿಸ್ಬೋದು. ಆದ್ರೆ ಹುಟ್ಟುತ್ತಾನೆ ಯಾವುದೇ ವಸ್ತು ಆಗ್ಲಿ ಅದಲ್ಲಿ ಭೇದ ಇಟ್ಟು ಜೊತೆಗೆ ಬಂದ್ಬಿಡುತ್ತದು. ಆ ಭೇದವನ್ನ ಬಿಟ್ಟಿರೋದಂತಿಲ್ಲ. ಆ ಭೇದ ಯಾವತ್ತು ಪ್ರತಿಯೊಂದು ವಸ್ತುಗಳ ಜೊತೆಗೆ ಇರುವಂತದ್ದು ಭೇದ. ಪ್ರತಿಯೊಂದು ವಸ್ತುಗಳ ಜೊತೆಗೆ ಭೇದ ಇರುತ್ತೆ. ಆ ವಸ್ತು ಬೇರೆ ಆಗಿರಲ್ಲ, ಭೇದ ಬೇರೆ ಆಗಿರಲ್ಲ. ಅದಕ್ಕೋಸ್ಕರನೇ ಎಷ್ಟೇ ಜನ ನಿಂತರೂ ಕೂಡ ಇವ್ರು ಬೇರೆ ಇವ್ರು ಬೇರೆ ಅಂತ ಭೇದವೇ ನಮ್ಗೆ ಗೊತ್ತಾಗೋದು ಹೊರತು ಆ ಭೇದ ಗೊತ್ತಾಗಲ್ಲ. ಇದನ್ನ ಭೇದಸ್ಯ ಸ್ವರೂಪತ್ವೇಚ. ಒಂದ್ ವೇಳೆ ಭೇದ ಮತ್ತೆ ಆ ವಸ್ತು ಭಗವಂತ ಒಂದೇ ಅಂತ ಒಪ್ಪಿದ್ರೆ, ಉದಾಹರಣೆಗೆ ಈಗ ಭಗವಂತನಲ್ಲಿ ಯಾವುದೋ ಒಂದು ವಸ್ತುವಿನ ಭೇದ ಇದೆ ಅಂತ ಇಟ್ಕೊಳ್ಳೋಣ. ಆ ಭೇದ ಬೇರೆ ಭಗವಂತ ಬೇರೆ ಅಂತ ಹೇಳ್ತೀವ? ಇಲ್ಲ. ಎಲ್ಲಾ ವಸ್ತುಗಳ ಜೊತೆಗೆ ಭೇದ ಸೇರ್ಕೊಂಡ್ ಬಿಡುತ್ತೆ. ಆ ರೀತಿ ಭಗವಂತನಲ್ಲೂ ಕೂಡ ಈ ಭೇದ ಸೇರ್ಕೊಂಡಿದೆ, ಅದು ಒಂದೇ, ಅದು ಬೇರೆ ಅಲ್ಲ ಅಂತ ಒಪ್ಪಿದ್ರೆ ಆಗ ವಿಶೇಷ ಅನ್ನೋ ಪದಾರ್ಥ ಒಪ್ಬೇಕು. ಯಾಕೆಂದ್ರೆ ಇದು ದೇವರಲ್ಲಿ ಜೀವರಲ್ಲಿ ಇರುವ ಭೇದ ನಾವ್ ಹೇಳ್ತೀವಿ. ಅಥವಾ ನನ್ನಲ್ಲಿ ಅವನಲ್ಲಿ ಇರುವ ಭೇದ. ನನ್ನಲ್ಲಿ ಅವನಲ್ಲಿ ಭೇದ ಅಲ್ಲ, ನಾನೇ ಭೇದ ಅವನೇ ಭೇದ, ದೇವರೇ ಭೇದ, ಹೀಗೆ ಅವನೇ ಭೇದ ಅಂತ ಹೇಳ್ಬೇಕು. ಯಾಕೆ? ಎಲ್ಲ ಒಂದೇ ಅಲ್ಲ. ಆದ್ರೆ ಒಂದೇ ಅಂತ ಅಲ್ಲ, ಅದು ಬೇರೆ ಬೇರೆ ಅಂತ ಮಾತಾಡ್ತೀವಿ ನಾವು, ವ್ಯವಹಾರ ಮಾಡ್ತಾ ಇದೀವಿ. ಅದಕ್ಕೆ ಅದರಿಂದ ಏನ್ ಗೊತ್ತಾಗತ್ತೆ ಅಂದ್ರೆ, ಯಾವಾಗ ಎರಡು ವಸ್ತು ಒಂದೇ ಆಗಿರತ್ತೆ ಆದ್ರೆ ಬೇರೆ ಬೇರೆ ಅನ್ನೋ ತರ ಮಾತನಾಡ್ತೀವಿ, ಆಗ ಅಲ್ಲಿ ಏನ್ ಕೆಲಸ ಮಾಡುತ್ತೆ ಅಂದ್ರೆ ವಿಶೇಷ. ಆ ವಿಶೇಷ ಏನ್ ಮಾಡುತ್ತೆ ಅಂದ್ರೆ, ಒಂದೇ ವಸ್ತುಗಳಾದ್ರೂ ಕೂಡ ಬೇರೆ ಬೇರೆ ಅಂತ ಹೇಳುತ್ತೆ. ಇದು ಯಾವ ಅಧಿಕರಣ ಅಂದ್ರೆ ಉಭಯ ವ್ಯಪದೇಶಾಧಿಕರಣ ಅಂತ ಕರೀತಾರೆ, ಅಥವಾ ಅಹಿಕುಂಡಲಾಧಿಕರಣ ಅಂತ. ಈ ಎರಡು ಅಧಿಕರಣ ಅದನ್ನ ಗಮನಿಸ್ಕೊಳ್ಳಿ. ಉಭಯ ವ್ಯಪದೇಶಾಧಿಕರಣ ಅಥವಾ ಅಹಿಕುಂಡಲಾಧಿಕರಣ ಅಂತ ಕರೀತಾರೆ. ಅಂತೂ ಪ್ರಕೃತ ಏನಾಯ್ತು? ಯಾವಾಗ ಭೇದ ಭಗವಂತನ ಸ್ವರೂಪ ಆಯ್ತು, ಆಗ ಅದು ಅವನ ಭೇದ, ಇದು ಜೀವನ ಭೇದ, ಜಡದ ಭೇದ, ಹೀಗೆಲ್ಲ ಹೇಳಿಕ್ ಬರಲ್ಲ. ಯಾಕೆ? ಜಡನೇ ಭೇದ. ನಾವ್ ಹೇಳಿದ್ವಿ ವಸ್ತು ಹುಟ್ಟುತ್ತಾನೆ ಅದ್ರ ಜೊತೆಗೆ ಭೇದ ಇರುತ್ತೆ, ಅದು ಬೇರೆ ಅಲ್ಲ ವಸ್ತುವಿಗಿಂತ ಅಂತೆಲ್ಲ ಹೇಳಿದ್ವಿ. ಹಾಗಾದ್ರೆ ಒಂದು ವಸ್ತುವಿನ ಭೇದ ಅಂತ ಶಬ್ದವನ್ನೇ ಬಳಸಬಾರ್ದು ನಾವು. ಯಾಕೆ? ಯಾವತ್ತೂ ಕೂಡ ಈಗ ನೋಡಿ, ವಿಶೇಷವನ್ನೆಲ್ಲ ಒಪ್ತೀವಿ. ಈಗ ನೀರು ಮತ್ತೆ ಅಲೆ, ನೀರಿನ ಅಲೆಗಳು, ನೀರಿನ ಸುಳಿ, ನೀರಿನ ನೊರೆ ಅಂತೆಲ್ಲ ಹೇಳ್ತೀವಿ. ಆ ನೊರೆ ಬೇರೆ ಅಲ್ಲ, ನೀರ್ ಬೇರೆ ಅಲ್ಲ. ನದಿ, ನೊರೆ, ನದಿ ಎರಡು ಒಂದೇ, ಏನ್ ಬೇರೆ ಬೇರೆ ಅಲ್ಲ. ಬೇರೆ ಬೇರೆ ಅಲ್ದೇ ಇದ್ರು ನಾವೇನ್ ಮಾಡ್ತೀವಿ? ಇದು ನದಿಯ ಸುಳಿ, ನದಿಯಲ್ಲಿ ಸುಳಿ ಇದೆ, ನದಿಯಲ್ಲಿ ಅಲೆಗಳಿವೆ ಅಂತ ಹೀಗೆ ಹೇಳೋಣ. ಅಥವಾ ನದಿಯಲ್ಲಿ ನೊರೆಗಳಿವೆ, ಹೀಗೆಲ್ಲ ಬೇರೆ ಬೇರೆ ಅನ್ನೋ ತರ ಮಾತಾಡ್ತೀವಿ. ಇದು ಯಾಕೆ ಮಾಡ್ತೀವಿ? ವಿಶೇಷ. ಆ ನದಿಯಲ್ಲಿ ಒಂದು ವಿಶೇಷ ಇದೆ. ಆ ವಸ್ತು ಏನ್ ಮಾಡುತ್ತೆ ಅಂದ್ರೆ, ತಾನು ಒಂದೇ ಆಗಿದ್ರು ಕೂಡ, ತಾನೇ ಅಲೆ, ತಾನೇ ನೊರೆ, ಎಲ್ಲವೂ ಆಗಿದ್ರು ತಾನು ಬೇರೆ ಬೇರೆ ಅನ್ನೋ ರೀತಿ ಅದು ವ್ಯವಹಾರ ಮಾಡಿ ಕೊಡುತ್ತೆ ಅಂತ. ಇಷ್ಟ ಆದ್ಮೇಲೆ ಈ ಭೇದ ಎಲ್ಲಿದೆ? ಭೇದನೂ ಕೂಡ ಅದು ದೇವರೇ ಅಂತ ಹೇಳ್ಬೇಕು. ಅಂದ್ರೆ ಎಲ್ಲ ಒಂದೊಂದೇ ಅಂತ ಹೇಳ್ತಾ ಹೋಗ್ಬಿಟ್ರೆ ಭಗವಂತನಲ್ಲಿರೋ ಗುಣ, ಭಗವಂತ ಎಲ್ಲ ಒಂದೇ ಅಂತ ಆಯ್ತು. ಒಂದೇ ಅಂತ ಆದ್ಮೇಲೆ ಯಾವತ್ತೂ ಕೂಡ ದೇವರಲ್ಲಿ ಭೇದ ಇದೆ ಅಂತೆಲ್ಲ ಹೀಗೆಲ್ಲ ಕರೆಯೋ ಹಾಗೆ ಇಲ್ಲ. ಯಾಕೆ? ಭೇದನೇ ದೇವರು, ದೇವರೇ ಭೇದ. ಈಗ ಹೇಗಾಯ್ತು ಅಂದ್ರೆ, ಪುಸ್ತಕ ನಾವಲ್ಲ, ನಾನು ಪುಸ್ತಕ ಅಲ್ಲ, ಪುಸ್ತಕ ನಾನಲ್ಲ, ಇದಂತೂ ನಮಗ್ ಗೊತ್ತಿದೆ. ಜೀವ ಜಡ ಭೇದ. ಈ ಪುಸ್ತಕ ನಾನಲ್ಲ ಅಂದ್ರೆ ಪುಸ್ತಕ ಭೇದ ನಾನೇ ತಾನೆ. ಯಾಕಂದ್ರೆ ಪುಸ್ತಕ ಭೇದ ನಾನೇ ಆಗ್ಬೇಕು, ಪುಸ್ತಕ ಭೇದ ನನ್ನಲ್ಲಿರೋದಲ್ಲ, ಪುಸ್ತಕ ಭೇದ ನಾನೇ, ನನ್ನ ಭೇದನೇ ಪುಸ್ತಕ, ಹೀಗೆ ಹೇಳ್ಬೇಕಾಗತ್ತೆ. ಇದು ತಪ್ಪು, ಇದು ಸರಿ ಇಲ್ಲ ಅಂತ. ಅಷ್ಟೇ ಅಲ್ಲದೆ, ಈಗ ಭೇದ ಮತ್ತೆ ಭಗವಂತನಲ್ಲಿರುವಂತಹ ಗುಣ ಒಂದೇ ಅಂತ ಒಪ್ಕೊಂಡ್ರಿ, ಎಲ್ಲ ಒಂದೊಂದೇ ಆದ್ರೆ ಪರ್ಯಾಯ ಶಬ್ದಗಳಾಗ್ಬಿಡುತ್ತೆ. ಅಂದ್ರೆ ಏನರ್ಥ? ಎಲ್ಲ ಒಂದೇ ಆಗಿ ನಾವು ಹೇಳೋದಿದ್ರೆ ಆಗ ಬೇರೆ ಬೇರೆ ಅನ್ನುವ ವ್ಯವಹಾರವನ್ನ ಮಾಡಬಾರದು ಅಂತ. ಹೇಗೆ ಅಂದ್ರೆ, ಈಗ ಉದಾಹರಣೆಗೆ ಮಡಿಕೆ ಅಂದ್ರೇನು, ಕಲಶ ಅಂದ್ರೇನು, ಎಲ್ಲ ಒಂದೇ. ಘಟ, ಕಲಶ ಎಲ್ಲ ಒಂದೇ. ಅಥವಾ ನರಸಿಂಹ, ಕೂರ್ಮ, ವಾಮನ ಎಲ್ಲ ಬೇರೆ ಬೇರೆನಾ? ಒಂದೇ. ಅಂದ್ರೆ ಪರ್ಯಾಯ ಶಬ್ದ ಆಗ್ಬಿಡುತ್ತೆ. ಒಬ್ಬರನ್ನೇ ಹೇಳಲಿಕ್ಕೆ ಇರುವಂತಹ ಅನೇಕ ಶಬ್ದಗಳು ಪರ್ಯಾಯ ಶಬ್ದ. ಪ್ರಕೃತ ಇಲ್ಲಿ ಭೇದ ದೇವರು ಒಂದೇ ಅಂದ್ರೆ, ಎಲ್ಲಾದ್ರೂ ಸ್ಮರಣೆ ಮಾಡ್ಬೇಕಾದ್ರೆ ಹರಿನಾಮ ಸ್ಮರಣೆ ಮಾಡ್ಬೇಕು, ಕೃಷ್ಣನಾಮ ಸ್ಮರಣೆ ಮಾಡ್ಬೇಕು. ಭೇದ ಯನಮಃ ಅಂತ ಹೇಳ್ಬಿಡೋದು, ಕೃಷ್ಣ ಯನಮಃ
ರಾಮಾಯ ನಮಃ ಅನ್ನುವಂತೆ ಭೇದ ಭೇದಾಯ ನಮಃ ಅನ್ಬಿಡುತ್ತೆ. ಯಾಕೆ? ಭೇದ ಭೇದ ಬೇರೆ ಅಲ್ವಲ್ಲ, ಕೃಷ್ಣ ಬೇರೆ ಅಲ್ಲ, ಭೇದ ಭೇದ ಬೇರೆ ಅಲ್ಲ, ಎಲ್ಲ ಒಂದೇ ತಾನೆ. ಅದ ಭೇದ ಭೇದ ಅಂದ್ರು ಕೃಷ್ಣ ಅಂದ್ರು ಒಂದೇ ಅರ್ಥ ಬರ್ತಾ ಇತ್ತು. ಇದನ್ನೆಲ್ಲ ಒಪ್ಪೋದ? ಹೀಗೆಲ್ಲ ಹೇಳ್ತಾ ಹೋದ್ರೆ ಯಾವಾಗ ನಿಲ್ಲೋದು ಇದು? ಅದಕ್ಕೋಸ್ಕರನೇ ನಾವ್ ಹೇಳೋದೇನು? ಭೇದವನ್ನ ಒಪ್ಪಿ ಅಂತ ನಾವ್ ಹೇಳ್ತೀವ? ಖಂಡಿತ ಹೇಳ್ಬಾರ್ದು. ಭೇದವನ್ನ ಭಗವಂತನಿಗೂ ಅವನ ಗುಣಗಳಿಗೂ ಒಪ್ಪಿದ್ರೆ ತುಂಬಾ ದೋಷ, ದೊಡ್ಡ ದೋಷ. ಎಂದೆಂದಿಗೂ ದೇವರು ಬೇರೆ ಅಲ್ಲ, ಅವನ ಗುಣ ಬೇರೆ ಅಲ್ಲ. ಆದ್ರೆ ದೇವರ ಗುಣ ಅಂತ ಯಾಕೆ ಕರಿತೀವಿ? ಅದು ದೇವರಲ್ಲಿ ಒಂದು ವಿಶೇಷ ಇದೆ, ಅಚಿಂತ್ಯದ್ಭುತ ಶಕ್ತಿ ಇದೆ. ಆ ಶಕ್ತಿ ಏನ್ ಬೇಕಾದ್ರೂ ಮಾಡುತ್ತೆ. ಒಂದೇ ಆದ್ರೂ ವಸ್ತುಗಳು ಅದು ಬೇರೆ ಬೇರೆ ಅಂತ ಅದು ತಿಳಿಸಿಕೊಡುತ್ತೆ ಅಂತ ಇಷ್ಟು ಬಂತು. ಹಾಗೆ ನ ತೃತೀಯ ಅಂತ ಮುಂದೆ ಖಂಡನೆ ಮಾಡ್ತಾರೆ. ಅನವಸ್ಥಾ ಪತ್ತೆ, ಅನವಸ್ಥಾ ಮತ್ತೆ ದೋಷ. ಭೇದ ಭೇದಕ್ಕೆ ಭೇದ ಭೇದ, ಭೇದ ಭೇದಕ್ಕೆ ಭೇದ ಭೇದ, ಹೀಗೆ ಅದು ಮುಗಿಯೋದೇ ಇಲ್ಲ. ನೀವು ಒಂದು ಸಲಿ ಶಾಸ್ತ್ರದಲ್ಲಿ ಈ ಭೇದ ಅಭೇದ ಅಂತ ಏನಾದ್ರು ಶಬ್ದ ಬಂತು ಅಂದ್ರೆ ಅಲ್ಲಲ್ಲೇ ಪ್ರಶ್ನೆ ಮಾಡ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಅದೇ ಅಂದ್ರೆ ಒಂದು ಸಲಿ ಸರಿಯಾಗಿ ಪ್ರಶ್ನೆ ಕೇಳೋದು ಗೊತ್ತಾಗ್ಬಿಟ್ರೆ ಎಲ್ಲದಕ್ಕೂ ಅದು ಒಂದೇ ರೀತಿ ಅಪ್ಲೈ ಮಾಡ್ಬಿಡೋದು. ದೇವರಲ್ಲಿ ಅವನ ಗುಣಗಳಲ್ಲಿ ಭೇದ ಒಪ್ಪೋದು, ಆ ಭೇದ ದೇವರಿಗೂ ಭೇದ, ಆ ಭೇದಕ್ಕೂ ದೇವರಿಗೂ ಮತ್ತೊಂದು ಭೇದ, ಈಗ ಒಪ್ತಾ ಒಪ್ತಾ ಹೋಗಿ ಎಷ್ಟು ಭೇದಗಳು, ಅದ್ ನಿಲ್ಲೋದೇ ಇಲ್ಲ. ಅನಂತ ಭೇದ, ಅನಂತ ಭಗವಂತನ ರೂಪಗಳಿದ್ದ ಹಾಗೆ ಆಯ್ತು. ಆದ್ರಿಂದ ಏನಾಯ್ತು? ಇವನೂ ವಿಶೇಷವನ್ನು ಒಪ್ಪಬೇಕು ಅಂತ ಇಲ್ಲಿವರೆಗೆ ಏನಾಯ್ತು ನೋಡ್ಬೋಣ. ತದೇವಂ ಉಭಯ ವ್ಯಪದೇಶಾನ್ಯಥಾನುಪಪತ್ಯ ಭಗವದ್ಧರ್ಮಾಣಂ ಸವಿಶೇಷೋ ಅತ್ಯಂತಾಭೇದ ಏವ ಇತಿ ಸಿದ್ಧಂ. ಇಲ್ಲಿಗೆ ಒಂದು ವಿಚಾರ ಚರ್ಚೆ ಮುಗಿಯತ್ತೆ ಇಲ್ಲಿವರೆಗೆ. ಏನ್ ಚರ್ಚೆ ಮುಗಿಯುತ್ತೆ ಇಲ್ಲಿವರೆಗೆ ಅಂದ್ರೆ ಉಭಯ ವ್ಯಪದೇಶಾನ್ಯಥಾನುಪಪತ್ಯ ಅಂತ. ಇದಕ್ಕೆ ಹೆಸರೇ ಈ ಚಾಪ್ಟರ್ಗೆ ಉಭಯ ವ್ಯಪದೇಶಾಧಿಕರಣ ಅಂತ ಹೆಸರು. ಉಭಯ ವ್ಯಪದೇಶ ಮತ್ತೆ ನೆನಪಿಸ್ತಾ ಇದ್ದೀನಿ, ಎರಡು ರೀತಿ ಕರೆದಿದ್ದಾರೆ. ಏನಂತ? ಭಗವಂತನಿಗೂ ಅವನ ಗುಣಗಳಿಗೂ ಭೇದ ಇದೆ ಅಂತ ಕೆಲವು ವೇದ ವಾಕ್ಯಗಳಲ್ಲಿದೆ. ಕೆಲವು ವೇದ ವಾಕ್ಯಗಳಲ್ಲಿ ಭಗವಂತನಿಗೂ ಅವನ ಗುಣಗಳಿಗೂ ಭೇದ ಇದೆ ಅಂತ ಒಂದು, ಅಭೇದ ಇದೆ ಅಂತ ಕೆಲವು ವಾಕ್ಯಗಳಲ್ಲಿದೆ. ಅಂತೂ ಎರಡು ಇದೆ ಅಂತ ಕೆಲವು ವಾಕ್ಯಗಳಲ್ಲಿ ಕಾಣ್ತಾ ಇದೆ. ಅದಕ್ಕೆ ಎರಡು ಒಪ್ಕೊಂಡ್ ಬರೋಣ ಅಂದ್ರೆ ಹಾಗಲ್ಲ. ಯಾಕೆಂದ್ರೆ ಇವನು ತುಂಬಾ ಕೆಟ್ಟವನು, ಹೌದು. ಇವೊಂದ ಹೀಗೆ ಹೇಳ್ಬೇಕು, ಇವನು ತುಂಬಾ ಒಳ್ಳೆಯವನು, ಇಲ್ಲ ಇವನು ತುಂಬಾ ಕೆಟ್ಟವನು ತುಂಬಾ ಒಳ್ಳೆಯವನು, ಇದು ಹೇಳಲಿಕ್ಕೆ ಸಾಧ್ಯನಾ? ಎರಡನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಅಂತ ಅದನ್ನು ಬಹಳ ಅಂತ ಬೇರೆ ಒತ್ತು ಒತ್ತು ಹೇಳ್ತಾ ಇದೀವಿ. ಬರೀ ಕೆಟ್ಟವನು ಒಳ್ಳೆಯವನು ಅಂತ ಆದ್ರೆ ಕೆಲವು ವಿಷಯದಲ್ಲಿ ಕೆಟ್ಟವನು, ಕೆಲವು ವಿಷಯದಲ್ಲಿ ಒಳ್ಳೆಯವನು. ತುಂಬಾ ಒಳ್ಳೆಯವನು ತುಂಬಾ ಕೆಟ್ಟವನು, ಇದು ಹೆಂಗ್ ಸಾಧ್ಯ? ಇಲ್ಲ ಕೆಲವು ವಿಷಯದಲ್ಲಿ ತುಂಬಾ ಒಳ್ಳೆಯವನು, ಕೆಲವು ವಿಷಯದಲ್ಲಿ ತುಂಬಾ ಕೆಟ್ಟವನು, ಅದು ಬೇರೆ ವಿಷಯಗಳು ಅಂತ ಇಟ್ಕೊಂಡ್ರೆ ಬೇರೆ ಬೇರೆ ಆಗ್ಬಿಡುತ್ತೆ. ಅಂತೂ ಸಾಮಾನ್ಯವಾಗಿ ಇದು ನೀರೇನು, ಇದು ತಣ್ಣಗಿದೆ, ಇಲ್ಲ ಇದು ಬಿಸಿಯಾಗಿದೆ, ಇದು ತಣ್ಣಗೂ ಇದೆ, ಇದು ಹೆಂಗ್ ಸಾಧ್ಯ? ಬಿಸಿಯಾಗಿದ್ಮೇಲೆ ಆಗ ತಣ್ಣಗಿರಲ್ಲ, ತಣ್ಣಗಿದ್ಮೇಲೆ ಅದು ಬಿಸಿ ಇರಲ್ಲ. ಏನಂದ್ರೆ ಕಡಿಮೆ ಬಿಸಿ ಕಡಿಮೆ ತಣ್ಣಗಿರತ್ತೆ ಅಂತ ಇಷ್ಟ ಹೇಳ್ಬೋದು. ಬಿಟ್ರೆ ಸರ್ವಥಾ ಅದು ಬಿಸಿಯಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರೆ ತಣ್ಣಗಿರಲ್ಲ, ತಣ್ಣಗಿದೆ ಅಂದ್ರೆ ಬಿಸಿಯಾಗಿರಲ್ಲ ಅಂತಾನೆ ಅರ್ಥ. ಅಂದ್ರೆ ಒಂದು ಧರ್ಮ ಹೇಳಿದ ಕೂಡಲೇ ಇನ್ನೊಂದು ಧರ್ಮ ಅಲ್ಲಿ ಬರೋದಿಲ್ಲ. ಈಗ ಭೇದ ಅಭೇದ ಎರಡೂ ಇದೆ ಅಂತ ಅನ್ನೋ ತರ ಮಾತಾಡ್ಬಿಟ್ಟಿದ್ದಾರೆ ದೇವರಿಗೂ ಮತ್ತೆ ಅವನ ಗುಣಗಳಿಗೂ. ಅದಕ್ಕೆ ನಾವೇನ್ ಮಾಡ್ಬೇಕು? ನಮ್ಮ ಸಿದ್ಧಾಂತ ಏನು, ಇದನ್ನ ಬರ್ದು ಇಟ್ಕೊಬೇಕು ನಾವು. ಇದನ್ನ ಬರೆದಿಟ್ಕೊಳ್ಳುವಂತ ಈ ಮಾತೇನಿದೆ ಜಯತೀರ್ಥರ ಮಾತು ತುಂಬಾ ಸ್ಮರಣೀಯ. ನಮ್ಮ ಸಿದ್ಧಾಂತದಲ್ಲಿ ಭಗವಂತನಿಗೂ ಅವನ ಧರ್ಮಗಳಿಗೂ ಏನು ಒಪ್ಪಿದಿರಿ? ಒಂದೇ ಅಂತ ಒಪ್ಪಿದಿರಾ, ಬೇರೆ ಅಂತ ಒಪ್ಪಿದಿರಾ, ಬೇರೆನೂ ಹೌದು ಒಂದೇಯೂ ಹೌದು, ಹೀಗೆ ಒಪ್ಪಿದಿರಾ, ಏನಂತ ಒಪ್ಪಿದಿರಿ? ನಮಗೆ ಪ್ರಶ್ನೆ ಕೇಳದೇನು ಉತ್ತರ ಹೇಳ್ಬೇಕು? ಅದಕ್ಕೆ ಜಯತೀರ್ಥರ ಉತ್ತರ ಭಗವದ್ ಧರ್ಮಾಣ ಸವಿಶೇಷ ಅತ್ಯಂತ ಅಭೇದ ಏವ. ಅತ್ಯಂತ ಅಭೇದ ಅಂದ್ರೆ ಎಂದೆಂದಿಗೂ ಅದು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆನಂದ ಅದು ದೇವರೇ, ದೇವರಿಗಿಂತ ಆನಂದ ಕಿತ್ತಾಕಿ ಅದು ಆಗಲ್ಲ, ದೇವರೇ ಆನಂದ ಅಷ್ಟೇ. ಜ್ಞಾನವನ್ನ ದೇವರಿಂದ ಕಿತ್ತಾಕಿ ಆಗಲ್ಲ, ಅದು ದೇವರೇ ಜ್ಞಾನ, ಜ್ಞಾನವೇ ದೇವರು. ಆದ್ರೆ ಸವಿಶೇಷ ಅತ್ಯಂತ ಅಭೇದ ಅಂತ ಒಪ್ಪಬೇಕು. ಅಂದ್ರೆ ವಿಶೇಷ ಅನ್ನೋ ಅಚಿಂತ್ಯದ್ಭುತ ಶಕ್ತಿ ದೇವರದೇನಿದೆ ಅದರ ಜೊತೆಗೆ ಅತ್ಯಂತ ಅಭೇದ, ಎಂದೆಂದಿಗೂ ಬೇರ್ಪಡೋದಿಲ್ಲ, ಒಂದೇ ಅಂತ. ಹೀಗೆ ಸವಿಶೇಷ ಅತ್ಯಂತ ಅಭೇದ ಅಂತ ನಾವ್ ಹೇಳ್ಬೇಕು. ದೇವರಿಗೂ ದೇವರ ಗುಣಗಳಿಗೆ ಏನಿದೆ ಸವಿಶೇಷ ಅತ್ಯಂತ ಅಭೇದ ಅಂತ ಈ ಶಬ್ದ ಬಳಸ್ಬೇಕು. ಆ ಶಬ್ದಗಳ ವಿವರಣೆಯನ್ನು ಈಗಾಗಲೇ ಮಾಡಿದ್ದೀನಿ. ಹೀಗೆ ಅನೇಕ ವಿಷಯಗಳನ್ನ ಇಲ್ಲಿವರೆಗೆ ವಿಸ್ತಾರವಾಗಿ ಜಯತೀರ್ಥರು ಆಚಾರ್ಯರ ಶ್ಲೋಕಗಳಿಗೆ ವಿವರಣೆ ಮಾಡಿದ್ದಾರೆ. ಇದಾದ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಅಲ್ಲಲ್ಲ ಇದು ಸೂತ್ರಕಾರರ ಅಭಿಪ್ರಾಯನೇ ಬೇರೆ, ನಿಮಗೆ ಸೂತ್ರಕ್ಕೆ ಅರ್ಥ ಬರೀಲಿಕ್ಕೆ ಬರ್ಲಿಲ್ಲ ಅಂತ ನಮ್ಮ ಮೇಲೆ ಆಕ್ಷೇಪ. ಯಾರು? ದ್ವೈತಿಗಳ ಮೇಲೆ ಆಕ್ಷೇಪ. ಸೂತ್ರಕಾರರ ಅಭಿಪ್ರಾಯನೇ ಬೇರೆ, ನೀವು ವ್ಯಾಖ್ಯಾನ ಮಾಡ್ತಾ ಇರೋದೇ ಬೇರೆ. ಯಾಕೆಂದ್ರೆ ಸೂತ್ರಕಾರರು ತಾವು ಉದಾಹರಣೆ ಕೊಟ್ರಲ್ಲ, ಅಹಿಕುಂಡಲ ಸರ್ಪ ಸುತ್ತಕೊಳ್ಳುತ್ತೆ, ತಾನೇ ಸುತ್ತಕೊಳ್ಳುತ್ತೆ. ಸುತ್ತುಕೊಳ್ಳುವಂತಹ ಸರ್ಪ ಅಹಿಕುಂಡಲ, ಅದು ಕುಂಡಲಾಕಾರದಲ್ಲಿ ಬಳೆ ಆಕಾರದಲ್ಲಿ ಅದು ಸುತ್ತಕೊಂಡಿದೆ. ಯಾವುದು? ಹಾವು, ಸರ್ಪ.
ಇನ್ನು ಅಷ್ಟೇ ಅಲ್ಲದೆ ಬೆಳಕನ್ನ ಉದಾಹರಣೆ ಕೊಟ್ರು. ಸೂರ್ಯನ ಬೆಳಕು, ಹಾಗೆ ಕಾಲ, ಹಿಂದಿನ ಕಾಲ ಮುಂದಿನ ಕಾಲ ಅಂತ 3 ಉದಾಹರಣೆ ಕೊಟ್ಟಿದ್ರು. ಆ 3 ಉದಾಹರಣೆ ಕೊಡೋದ್ ನೋಡಿದ್ರೆ ನಮ್ಗೆ ಅರ್ಥ ಆಗೋದೇನು, ಯಾಕೋ ಸೂತ್ರಕಾರರ ಅಭಿಪ್ರಾಯ ಬೇರೆನೆ ಇತ್ತು, ನೀವ್ ಅದಕ್ಕೆ ಬೇರೆನೆ ವ್ಯಾಖ್ಯಾನ ಮಾಡ್ತಾ ಇದೀರಿ ಅಂತ ಆಕ್ಷೇಪ ಬರುತ್ತೆ. ಆಕ್ಷೇಪ ಏನು, ಅದು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದನ್ನೆಲ್ಲ ಮತ್ತೆ 2 ದಿವಸ ಆದ್ಮೇಲೆ ಈ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರುಗಳೇ.